ವಾರ್ಷಿಕ ಪರೀಕ್ಷೆಗಳಿಗೆ ಕೆಲವೇ ದಿನಗಳು ಉಳಿದಿದ್ದು ವಿದ್ಯಾರ್ಥಿಗಳು ಈಗಿನಿಂದಲೇ ವಿಷಯವಾರು ವಿಷಯಕ್ಕೆ ಆದ್ಯತೆಯನ್ನು ನೀಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ಶಾಸಕ ಎಂಆರ್ ಮಂಜುನಾಥ್ ಸಲಹೆ ನೀಡಿದರು. ಹನೂರು ಪಟ್ಟಣದ ವಿವೇಕಾನಂದ ಶಾಲೆಯಲ್ಲಿ ಮಕ್ಕಳಿಗೆ ಭರವಸೆ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಯುವಕರಿಗೆ ಯುವಕರೇ ಸಾಟಿಯಾಗಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಯಶಸ್ವಿಯಾಗಬೇಕು. 7 ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಮುಖಾಮುಖಿಯಾಗಿದ್ದೇನೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಶ್ರಮ ಅವಶ್ಯಕತೆ ಇದೆ. ಸಮಯವನ್ನು ಹೆಚ್ಚು ವ್ಯರ್ಥವಾಗಿ ಮಾಡದೆ ಕಠಿಣ ಪರಿಶ್ರಮ ಬಹಳ ಮುಖ್ಯವಾಗಿದೆ ಎಂದರು. ಇನ್ನು ನಮ್ಮ ಭಾಗದಲ್ಲಿ ಪ್ರಕೃತಿಯನ್ನೇ ಅವಲಂಬಿಸೋಣ, ಅದೇ ನಿಮಗೆ ದಾರಿದೀಪ. ನಿಮ್ಮೆಲ್ಲರ ಪರವಾಗಿ ನಾನಿದ್ದೇನೆ. ಮಕ್ಕಳು ಸಾಧಕರ ಸಾಲಿನಲ್ಲಿ ನಿಲ್ಲಬೇಕು. ಸಮಯ ಸಿಕ್ಕಾಗ ಸಾಧಕರ ಇತಿಹಾಸವನ್ನು ತಿಳಿದರೆ ಇತಿಹಾಸ ಸೃಷ್ಟಿಸಲು ಸಾಧ್ಯವಾಗಿದೆ. ಈ ಪ್ರಯತ್ನದಲ್ಲಿ ಹೆಚ್ಚು ಅಧಿಕಾರಿಗಳು, ಕುಟುಂಬ ವರ್ಗ, ಶಿಕ್ಷಕರ ಶ್ರಮವಿದೆ. ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಬರುತ್ತೇವೆ ಎಂಬ ಭರವಸೆ ನನಗಿದೆ ಎಂದರು. ಒಂದು ಭರವಸೆ ತುಂಬ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ತಾಲೂಕು ಮಟ್ಟದಲ್ಲಿ ಪೂರ್ತಿ 7 ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ನೇರವಾಗಿ ಸಂದರ್ಶಿಸಿ ಅವರಿಗೆ ಈ ಒಂದು ಮುಖ್ಯನ ಏನು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಯಾವ ರೀತಿ ಎದುರಿಸಬೇಕು. ಈಗಾಗಲೇ ಕೇವಲ ನನ್ನ ಪ್ರಕಾರ 35 ದಿವಸ ಆ ಒಂದು ಸಮಯನ ಬಹುಶಃ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಮರುಕಳಿಸಲ್ಲ. ಸೊ ನೀವು ನಿಮ್ಮದೇ ಆದ ರೀತಿಯಲ್ಲಿ ನೀವು ಟೈಮ್ ಟೇಬಲ್ ಮಾಡಿಕೊಂಡು ನೀವು ಈಗಾಗಲೇ ಪ್ರಿಪೇರ್ ಆಗಿದ್ದೀರ ಅಂತ ಭಾವಿಸ್ತಾರೆ. ಎಲ್ಲರೂ ಮುಗಿದಿದೆ ಅನಿಸುತ್ತೆ. ಬಹುಶಃ ರಿವೈಸ್ ಮಾಡ್ತಕ್ಕಂಥ ಒಂದು ಲಾಸ್ಟ್ ಕೊನೆಯ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಒಂದು ಕೊನೆಯ ಕ್ಷಣದಲ್ಲಿ ನೀವು ಹೇಗೆಲ್ಲ ಒಂದು ಪ್ರಿಪೇರ್ ಆಗೋದಕ್ಕೆ ಈಗಾಗಲೇ ಮಾನ್ಯ DC ಮೇಡಮ್ ಅವರು ಹಾಗೂ ಸ್ವಾಮೀಜಿಯವರು, ಈ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಎಲ್ಲರೂ ಸಹ ಇದುವರೆಗೂ ನಿಮ್ಮ ಗುರುಗಳು ಏನೆಲ್ಲ ಶಿಕ್ಷಕರು ತಮಗೆಲ್ಲ ತಿಳಿಸ್ಕೊಡ್ತಿದ್ದಾರೆ ತಮ್ಮೆಲ್ಲರಿಗೂ ವಿಷಯ ಗೊತ್ತಿದೆ ಅನ್ಕೊಳ್ತೇನೆ. ಅದಕ್ಕಿಂತ ಎಲ್ಲದಕ್ಕಿಂತ ಒಂದು ದೊಡ್ಡ ಗುರು ಮನೆಯಲ್ಲಿದ್ದಾರೆ. ಅವರು ಸಹ ನಿಮಗೆ ಬಹುಶಃ ಅವರ ಒಂದು ಸಹಕಾರ ಇದೆ, ನೀವು ಇಲ್ಲಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾರದು? ತಂದೆ ತಾಯಿ. ಆ ತಂದೆ ತಾಯಿಗೆ ನೀವು ದಿನನಿತ್ಯ ಬೆಳಗ್ಗೆ ಎದ್ದು ಅವರನ್ನ ಹೇಗೆ ದೇವರನ್ನ ನೆನೆಸ್ಕೊಳ್ತೀರೋ ಅದೇ ರೀತಿ ಅವರನ್ನು ಸಹ ನೆನೆಸ್ಕೊಳ್ತಾ ದಿನ ಪ್ರಾರಂಭ ಮಾಡಬೇಕು. ಮೇಡಮ್ ಹೇಳ್ತಿದ್ರು, ಕನ್ನಡ ಮುಂದೆ ಬೆಳಗ್ಗೆ ಎದ್ದು ನೀವು ಏನು ದಿನನಿತ್ಯದ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತೀರಿ ಅದ್ರ ಬಗ್ಗೆ ನೀವು ಲಿಸ್ಟ್ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ನೀವು ಪೂರ್ಣಗೊಳಿಸಬೇಕು. ಅವತ್ತೊಂದು ದಿನದ್ದು ಬಹುಶಃ ಇನ್ನೂ ಸಹ ತಾವು ಸಮಯನ ವೇಸ್ಟ್ ಮಾಡದೆ ಇಂಥ ಒಂದು ಸದಾವಕಾಶ ಈ ಒಂದು ಸಿಚುವೇಶನ್ ಇವತ್ತಿನ ಒಂದು ಸಂದರ್ಭ ತಮ್ಮಗಳಿಗೆಲ್ಲ ಬಂದಿದೆ. ನಾವೆಲ್ಲರೂ ಈ ಒಂದು ಕೆಲಸನ ನೀವು ಕಾರ್ಯಕರ್ತೆ ಮಾಡಬೇಕು. ಬಹುಶಃ ನಾವು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ನಾವೆಲ್ಲ ಸಹ ಯಾತಕ್ಕೆ ನಿಮಗೆ ಈ ಒಂದು ಕಾರ್ಯಕ್ರಮನ ಎಲ್ಲ ಏನಿವತ್ತು 6 ಶಾಲೆಗಳಿಂದ ತಾವೆಲ್ಲ ಒಂದು ಕಡೆ ಸೇರಿದ್ದೀರ. ಬಹುಶಃ ಈ ಥರ ಒಂದು ಕಾರ್ಯಕ್ರಮ ಮೊದಲು ಅನಿಸುತ್ತೆ ಎಲ್ಲ ಶಾಲೆಗಳಿಂದ ಒಂದು ಕಡೆ ಸೇರ್ತಕ್ಕಂಥದ್ದು. ಬಹುಶಃ ನಾವು ಏನು ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಅಂತ ಒಂದು ಕಾರ್ಯಕ್ರಮದಲ್ಲಿ ಕೆಲವಷ್ಟು ಮಕ್ಕಳೇ ಬರ್ತಾರೆ. ಬಟ್ ಇವತ್ತು ಎಲ್ಲ ಒಂದು ಏನಿವತ್ತು 10ನೇ ತರಗತಿ ಇರ್ತಕ್ಕಂಥ ಮಕ್ಕಳು ಒಂದು ಕಡೆ ಸೇರ್ತಕ್ಕಂಥದ್ದು ಒಂದು ವಿಶೇಷ. ಆ ರೀತಿಯಲ್ಲಿ ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರ, ಬಹುಶಃ ಇವತ್ತೆಲ್ಲರೂ ಈಗಾಗಲೇ ನಿಮ್ಮ ಮನಸ್ಸುಗಳಲ್ಲಿ ನೀವು ಏನು ಸಾಧಿಸ್ಬೇಕನ್ನೋದ್ರ ಬಗ್ಗೆ ಒಂದು ದೃಢ ಸಂಕಲ್ಪ ಮಾಡ್ಕೊಂಡಿರ್ತೀರ ಅನ್ಕೋತೇನೆ. ಇವೆಲ್ಲ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರ ತಾನೆ, ಏನಾಗಬೇಕು ಅನ್ನೋದ್ರ ಬಗ್ಗೆ. ಬಹುಶಃ ಆ ಗುರಿ ಅಂತೂ ನೀವು ಇಟ್ಕೊಂಡಿದ್ದೀರ. ಆ ಗುರಿ ನಿಮ್ಮನ್ನ ಇಟ್ಬೇಕು. ಆ ಕೆಲಸನ ನೀವು ಈಗಲಿಂದಲೇ ಒಂದು ಹೆಜ್ಜೆ, ಒಂದು ಮುಂದಿನ ಒಂದು ಏನು ನಿಮ್ಮ ಗುರಿ ತಲುಪಲಿಕ್ಕೆ ಇದು ಮುಖ್ಯವಾದ ಒಂದು ಘಟಕ. ಇಲ್ಲಿ ಹೆಚ್ಚು ಅಂಕಗಳು ಜೊತೆಗೆ ನಾಲೆಡ್ಜ್. ಮೇಡಮ್ ಅವ್ರು ಹೇಳ್ತಿದ್ರಲ್ಲ, ಬರೀ ಅಂಕ ಬೇಕಾ ಅಥವಾ ಬರೀ ನಾಲೆಡ್ಜ್ ಬೇಕಾ? ಎರಡೂ ಬೇಕಂತೇಳಿ ಎಲ್ಲರೂ ಕರೀತಿದ್ದಾರೆ, ಹೌದೇನೋ? ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಏನು ಇವತ್ತು ಈ ನಾವು ಒಂದು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಬಹುಶಃ ನಾನು ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ನಾನು ಇಷ್ಟೇ ಹೇಳಕ್ಕೆ ಸಾಧ್ಯ, ನೀವು ನಿಮ್ಮ ಒಂದು ಏನು ಗುರಿ ಇಟ್ಟಿದ್ದೀರಾ ಆ ಗುರಿ ತಲುಪೋ ತನಕ ನೀವು ಅದನ್ನ ಯೋಚನೆ ಬಿಡಬಾರ್ದು. ನಿಮ್ಮ ಕಠಿಣ ಪರಿಶ್ರಮ ಅದ್ರ ಬಗ್ಗೆ ಇರಬೇಕು. ಎಲ್ಲಿ ಕೂತ್ರೆ ನಿಂತರೆ ಏನು ಮಾಡಬೇಕು ಈ ಎಕ್ಸಾಮ್ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಬಹುಶಃ ಅದಕ್ಕೆ
ನಾನು ಹೇಳಲೇಬೇಕು. ಇಲ್ಲಿ ನಾವು ನಮ್ಮ ಒಂದು ಭಾಗ ಮತ್ತು ಅನೂರು ಅನ್ನುವಂಥದ್ದು ಬಹಳ ಒಂದು ಗುಡ್ಡಗಾಡ ಪ್ರದೇಶ. ಇಲ್ಲಿ ನಮಗೆ ಪ್ರಕೃತಿನೇ ನಮ್ಮ ಒಂದು ಶಕ್ತಿ. ನಾವಿರ್ತಕ್ಕಂಥ ವಾತಾವರಣನೇ ನಮ್ಗೆ ಅದನ್ನ ಶಕ್ತಿಯನ್ನು ನಾವು ತಗೋಬೇಕು. ಯಾಕೆಂದ್ರೆ ಇವತ್ತು ಹೇಳ್ತಿದ್ರು ಮೇಡಮ್ ಅವರು, ಇವತ್ತು ಇಂಟರ್ನೆಟ್ ಎಲ್ಲ ಕಡೆ ಮಾಹಿತಿ ಒಂದೇ ಸಿಗುತ್ತೆ ತಾನೆ. ಅದೇ ನಿಟ್ಟಿನಲ್ಲಿ ಇವತ್ತು ಈ ಹುದ್ದೆಗೆ ಬಹುಶಃ ನಮ್ಮ ಒಂದು ಪ್ರಕೃತಿ ನಮ್ಮ ಶಕ್ತಿ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬರಬೇಕು. ನಾವು ಯಾರು ಏನು ಕಡಿಮೆ ಇಲ್ಲ. ಬಹುಶಃ ನಮ್ಮ ಏನು ತಂದೆ ತಾಯಿಯಂದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಏನು ಈ ಒಂದು ಅವಕಾಶ, ಬಹುಶಃ ಅದನ್ನ ನೀವು ಜೀವನ ಪರ್ಯಂತ ನೆನಪಿಟ್ಕೋಬೇಕು. ಬಹುಶಃ ಅವರೆಲ್ಲ ಎಷ್ಟು ಶ್ರಮ ಪಡ್ತಿದ್ದಾರೆ ನಿಮಗೆ ಗೊತ್ತಿದೆ. ನಿಮ್ಮ ತಂದೆ ತಾಯಿಯಂದರು ನಿಮ್ಮನ್ನ ಈ ಒಂದು ಸ್ಥಾನಕ್ಕೆ ತರಲಿಕ್ಕೆ ಅವರ ಒಂದು ಪರಿಶ್ರಮ ಎಷ್ಟಿದೆ ಗೊತ್ತಾ, ಅದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಅವರು ನಿಮಗೋಸ್ಕರ ಆಗಲಿರೋದು ಬಹುಶಃ ನೀವು ಎಷ್ಟು ಗಂಟೆಗಳು ಓದ್ತಿರೋ ಏನೋ ಗೊತ್ತಿಲ್ಲ, ಬಟ್ ಅವರು ನೀವು ಓದ್ಲಿ ಅಂತ ಹೇಳಿ ಜಪ ಮಾಡ್ತಿರ್ತಾರೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ. ಅವ್ರು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಿಮ್ಮನ್ನ ಒಂದು ಉದಾಹರಣೆಗೆ ಇಟ್ಕೊಂಡೇ ಅವರು ಕೆಲಸ ಮಾಡ್ತಿರ್ತಾರೆ. ಕಷ್ಟ ಅವ್ರು ಪಡಬಾರ್ದು, ಅವ್ರು ಚೆನ್ನಾಗಿ ಒಳ್ಳೇದಾಗ್ಬೇಕು. ಅವರಿಗೆ ಇಂಥ ಒಂದು ವಿಚಾರಗಳನ್ನ ಅವ್ರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನ ಯಾವಾಗ ಬೇಕಾದ್ರೂ ನೀವು ಅವ್ರ ಪರೀಕ್ಷೆ ಮಾಡಿ. ಬಹುಶಃ ಅವ್ರ ತಲೆಯಲ್ಲಿ ಅದೇ ಇರುತ್ತೆ, ಬೇರೆ ಏನು ಇರಲ್ಲ. ಅವರ ಶ್ರಮ ಪೂರ್ತಿ ನಮ್ಮ ಮಕ್ಕಳನ್ನ ಬಗ್ಗೆನೇ ಅವ್ರು ಶ್ರಮ ಪಡ್ತಿರ್ತಾರೆ. ಬೇರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅಷ್ಟು ಅದಕ್ಕೆ ಅವ್ರಿಗೆ ಆಸಕ್ತಿ ಇದ್ದು ಇದನ್ನ ಮಾಡ್ತಿರ್ತಾರೆ. ಇದು ನಾವು ಅವ್ರಿಗೆ ರಿಸಲ್ಟ್ ಆಗಿ ಏನ್ ಕೊಡಬೇಕು, ನೀವು ಹೆಚ್ಚು ಅಂಕಗಳು ಪಡೆಯಬೇಕನ್ನ, ನೀವು ಹೆಚ್ಚು ಮಾರ್ಕ್ಸ್ ಪಡೆದು ನೀವು ಒಂದು ಏನು ಅವ್ರಿಗೆ ಕೀರ್ತಿ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಮಾಡ್ತೀರ ತಾನೆ? ಆ ನಗು ತರ್ತಿರ ತಾನೆ ತಂದೆ ತಾಯಿ ಮಟ್ಟದಲ್ಲಿ. ಅದೇ ತರ ಟೀಚರ್ಸ್, ಬಹುಶಃ ಶಿಕ್ಷಕರು ಸಹ ಅಷ್ಟೇ ಖುಷಿ ಪಡ್ತಾರೆ ನೀವು ಪಾಸ್ ಆಗ ಒಳ್ಳೆ ಮಾರ್ಕ್ಸ್ ತರುತ್ತೆ. ಇವರಿಬ್ಬರನ್ನ ನೀವು ಖುಷಿ ಪಟ್ಟರೆ ನೀವು ಎಲ್ಲೂ ಫೇಲ್ ಆಗಲ್ಲ. ಇದು ಮಾತ್ರ ಸತ್ಯ. ಬಹುಶಃ ಅದು ಈ ಕೆಲಸ ಮಾಡಿದಾಗ ಮಾತ್ರ ನಮಗೆ ನಿಜವಾಗ್ಲೂ ಆ ಒಂದು ಅದಕ್ಕೆ ಸಂತೋಷಕ್ಕೆ ಬಹಳವೇ ಇರಲ್ಲ ಅಂತ ಭಾವಿಸ್ತೇನೆ ನಾನು. ಈಗ ತಂದೆ ತಾಯಿ ಮತ್ತೆ ಮಕ್ಕಳು ಈ ಕನೆಕ್ಷನ್ ಬಹಳಷ್ಟು ಮುಖ್ಯ. ಅದ್ರ ಜೊತೆ ಗುರುಗಳು ಇವರ ಒಂದು ಕನೆಕ್ಷನ್ ಆಗ್ಬಿಟ್ರೆ ನಾವೆಲ್ಲರೂ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ತರದ ಒಂದು ವಿಚಾರನ ನಾವು ಯಾಕೆ ಮಾತ್ರ ಹೇಳ್ತೀವಿ, ಬಹುಶಃ ನಮ್ಮ ಗುರಿ ತಲುಪಲೇಬೇಕು. ಹಾಗಾಗಿ ನಾವು ಸಹ ಇವತ್ತೇನು ಒಂದು ಬಹುಶಃ ನಾನು ನನ್ನ ಉದಾಹರಣೆಗೆ ಹೇಳೋದಾದ್ರೆ ಹಿಂದೆ ಎಲ್ಲ ಹೇಳ್ತಿದ್ದೆ ನಾನು. ಬಹುಶಃ ಮೈಕ್ ಅನ್ನೋದಂದ್ರೆ ಬಹುಶಃ ನೀವು ಎಷ್ಟು ಜನ ಸಂಕೋಚಿಸಿದ್ರು ಮನೋಭಾವ ಇದ್ದಾರೆ, ಎಲ್ಲರೂ ಬಂದು ಇಲ್ಲಿ ಮಾತಾಡಿದ್ರೆ ಮಾತಾಡಲ್ಲ ಅಂತ ಒಂದು ಪರಿಸ್ಥಿತಿ ನಾನು ಸಹ ಇದೆ. ಕಾಲಕ್ರಮೇಣ ಏನಾದ್ರು ಮಾಡಬೇಕು. ಬಹುಶಃ ಸಾಧಕರು ಇವೆಲ್ಲರೂ ಸಹ ಸಾಧಕರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು. ಹೇಳ್ತಿದ್ರು 50,000 ಪುಸ್ತಕ ಇಟ್ಟಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು. ಅದೇ ರೀತಿ ಅಬ್ದುಲ್ ಕಲಾಂ ರವರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಬಹುಶಃ ನೀವು ಸಾಹಿತ್ಯಗಳು ತಗೊಂಡ್ರೆ, ನೀವು ವಿಜ್ಞಾನ ತಗೊಂಡ್ರೆ, ನೀವು ಸೋಷಿಯಲಿಸಂ ತಗೊಂಡ್ರೆ, ಎಲ್ಲರೂ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಒಂದು ಸಾಧನೆಗಳ ಬಗ್ಗೆ ನೀವು ಒಂದು ಹೆಚ್ಚು ಏನು ಸಮಯ ಸಿಕ್ಕಾಗೆಲ್ಲ ನೀವು ಅದರ ಬಗ್ಗೆ ಒಂದು ಗಮನ ಹರಿಸಿ ನೀವೆಲ್ಲ ಕನೆಕ್ಟ್ ಆಗ್ತಾರೆ. ಬಹುಶಃ ಅವರು ಸಹ ನಿಮ್ಮ ಬಾಲ್ಯದಲ್ಲಿ ಅವರು ಸಹ ಯಾವ ರೀತಿಯಲ್ಲಿ ಆ ಪರಿಸ್ಥಿತಿ ದಾಟಿ ಹೋಗಿರ್ತಾರೆ. ಬಹುಶಃ ಇವೆರಡೂ ನಾನು ಯಾಕೆ ಎಲ್ಲ ಒಂದು ಸಭೆಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚು ಹೇಳ್ತೇನೆ ಅಂದ್ರೆ ಅದು ನಮ್ಮ ಬಗ್ಗೆ ಟರ್ನಿಂಗ್ ಪಾಯಿಂಟ್. ನಾವು ಕನೆಕ್ಟ್ ಆಗ್ಬೇಕಷ್ಟೇ, ಎಲ್ಲಿ ಕನೆಕ್ಟ್ ಆಗ್ತೀವೋ ಗೊತ್ತಿಲ್ಲ, ಬಟ್ ಆ ಒಂದು ಹೆಚ್ಚು ಸಮಯ ನಾವು ಅಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಅಥವಾ ವಿಷಯಗಳನ್ನು ತಿಳ್ಕೊಂಡಾಗ ನಾವು ಅದರ ಬಗ್ಗೆ ಮುಂದೋಗ್ಲಿಕ್ಕೆ ಸಾಧ್ಯ, ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ, ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ನಾಲೆಜ್ ಅಷ್ಟೇ ಮುಖ್ಯ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀ ಮಾರ್ಕ್ಸ್ ಬೇಕು ಆಗುತ್ತಾ? ಇಲ್ಲ ತಾನೆ. ಇವೆಲ್ಲ ಎರಡೂ ಇರಬೇಕು, ನಾಲೆಜ್ ಇರಬೇಕು, ಮಾರ್ಕ್ಸ್ ಬೇಕು. ಬಹುಶಃ ಅದಂತ ಬಹುಶಃ ಇವತ್ತು ಮೇಡಮ್ ಅವರು ಇವತ್ತು ಜಿಲ್ಲೆಯ ಒಂದು ಮುಖ್ಯಸ್ಥರಾಗಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ. ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ ನಮ್ಮ ಒಂದು ಮಕ್ಕಳ ಬಗ್ಗೆ. ಪ್ರತಿಯೊಂದೂ
ಒಂದು ಇವತ್ತಿನ ಈ ಭಾಗದ ಜನಕ್ಕೆ ಒಂದು ಏನು ನ್ಯಾಯ ಒದಗಿಸುವಂತ ಕೆಲಸಕ್ಕೆ ಅವ್ರು ಏನ್ ಮಾಡ್ತಾರೆ ಅದ್ರ ಜೊತೆಗೆ ಪೂರಕವಾಗಿ ನಾವು ಸಹ ಇವತ್ತೇನು ಯಾರಿಗೆ ಸವಲತ್ತು ತಲುಪಿಲ್ಲ ಅವ್ರು ತಲುಪಿಸುವಂತ ಕೆಲಸ ಮಾಡಬೇಕು ಅನ್ನೋ ನನ್ನ ಗುರಿ. ಆ ಗುರಿ ತಲುಪುವವರೆಗೂ ನಾನು ಚೆನ್ನಾಗಿರುತ್ತೆ. ಬಹುಶಃ ಅದನ್ನ ಆ ಪ್ರಯತ್ನದಲ್ಲಿ ನಾನು ಮುಂದುವರೆದು ಹೋಗ್ತಾ ಇದ್ದೇನೆ. ಕೆಲವೆಲ್ಲ ಏನಿವತ್ತು ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮಗಳಿದ್ದಾವೆ, ಆ ಕಾರ್ಯಕ್ರಮಗಳು ಬಹುಶಃ ನಿಮ್ಮ ಭಾಗದ ನಿಮ್ಮ ತಂದೆ ತಾಯಿಯೊಂದಿಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಗೊತ್ತಾಗುವಂತ ಕೆಲಸ ಆಗಬೇಕು. ಅವರಿಗೆ ವಿಷಯ ಹೋಗ್ಬೇಕು. ಬಹುಶಃ ಆ ಒಂದು ಹೋದಾಗ ಇನ್ನಷ್ಟು ಅವರಿಗೆ ಅನುಕೂಲತೆಗಳು ಸಿಗುವಂತ ಕೆಲಸ ಆಗುತ್ತೆ. ಈ ಥರದಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ. ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ಒಂದು ವಿದ್ಯಾವಂತರಾಗಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತಾಗ ಬಹುಶಃ ನಿಮಗೆ ನಿಮ್ಮ ತಂದೆ ತಾಯಿಯಂದರಿಗೆ ನೀವು ನೋಡ್ತಕ್ಕಂಥ ಒಂದು ಭಾವನೆ ಇರುತ್ತಲ್ಲ, ಅದು ಹೆಚ್ಚಾಗಬೇಕು. ಇಂಥ ಒಂದು ವಿಚಾರಗಳಲ್ಲಿ ಈ ಒಂದು ಭರವಸೆ ತುಂಬುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹುಶಃ ಅಕಾಡೆಮಿಕ್ಸ್ ಬಗ್ಗೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು, ಬಹುಶಃ DCO ಮೇಡಮ್ ಅವರು, ವಿದ್ಯೆಯವರು ಎಲ್ಲರೂ ಸಹ ಹೇಳಿದ್ದಾರೆ. ಬಹುಶಃ ನನಗೆ ಏನು ಓದಿರಲಿಲ್ಲ ಹೇಳಲಿಕ್ಕೆ. ಬಹುಶಃ ನಾನು ಬರೀ ಇಲ್ಲಿ ಪೇರೆಂಟ್ಸು ಅದೇ ಶಿಕ್ಷಕರು, ಪೇರೆಂಟ್ಸು ಮತ್ತೆ ಸಾಧಕರ ಬಗ್ಗೆ ಒಂದಷ್ಟು ಮಾಹಿತಿ ನೀವು ತಿಳಿಸ್ಲಿಕ್ಕೆ ನಾನು ಇಚ್ಛೆಪಟ್ಟೆ. ಇದು ಬಹಳ ಮುಖ್ಯ ಅನ್ಸುತ್ತೆ ನನಗೆ. ಇಂಥ ವಿಚಾರವಾಗಿ ತಾವೆಲ್ಲರೂ ಸಹ ನೀವು ನಿಮಗೆ ನಿಮ್ಮ ಗುರಿನೇ ನಿಮ್ಮ ಬೆಳೆಯಲಿಕ್ಕೆ ಸಾಧ್ಯ. ಹಾಗೆಯೇ ಅವತ್ತು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತೀರ ಅನ್ನೋ ಒಂದು ಭಾವನೆ ನನಗಿದೆ. ಇವತ್ತೇನು ಅವೆಲ್ಲ ಇಷ್ಟೆಲ್ಲ ನನ್ನ ಪ್ರಕಾರ ಈಗಾಗಲೇ DDPಯವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಈಗಾಗಲೇ ಮಕ್ಕಳ ಮೇಲೆ ಸಾಕಷ್ಟು ಇವತ್ತೊಂದು ಭರವಸೆ ಬಂದಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಮಾಡೇ ಮಾಡ್ತಾರೆ. ಎಲ್ಲರೂ ಸಹ ಇವತ್ತೇನು ಜಿಲ್ಲೆಯಲ್ಲಿ ನಾವು ಪ್ರಥಮ ಸ್ಥಾನ ಖಂಡಿತ ಬರ್ತಿದ್ದಾರೆ. ವೆರಿ ಗುಡ್. ಅದೇ ರೀತಿ ನಾವು ರಾಜ್ಯದಲ್ಲೂ ನಾವು ಯಾರು ಏನು ಕಡಿಮೆ ಇಲ್ಲ ಅನ್ನೋದು ನಿರೂಪಿಸ್ಬೇಕು ನಾವು. ಯಾಕೆಂದ್ರೆ ಇವತ್ತು ನಮ್ಮ ಪ್ರಕೃತಿ ನಮಗೆ ಶಕ್ತಿ, ನಾವಿರ್ತಕ್ಕಂಥ ವಾತಾವರಣನೇ ನಮ್ಮ ಒಂದು ಶಕ್ತಿಯಾಗಿ ನಾವು ಚಾಲೆಂಜ್ ಆಗಿ ತಗೊಳ್ಳೋಣ. ಬಹುಶಃ ನಾವು ಯಾರಿಗೆ ಕಡಿಮೆ ಇಲ್ಲ, ನೀವೇ ಸಾಧಿ ಅನ್ನೋ ಲೆಕ್ಕದಲ್ಲಿ ಬಹುಶಃ ನಾವು ಇವತ್ತು ಇಡೀ ಒಂದು ರಾಜ್ಯದಲ್ಲಿ ನಾವು ಸಹ ಕಾಂಪಿಟೇಷನ್ ಕೊಡಲೇಬೇಕನ್ನೋ ಒಂದು ನನ್ನ ನಂಬಿಕೆ ಇದೆ.